ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕನ್ನಡದ ಹಿರಿಯ ನಿರ್ದೇಶಕ ಜೋ ಸೈಮನ್ ವಿಧಿವಶರಾಗಿದ್ದಾರೆ. ತೀವ್ರ ಹೃದಯಾಘಾತದಿಂದ ಜೋ ಸೈಮನ್ ಸಾವಿಗೀಡಾಗಿದ್ದಾರೆ. ಸಾಹಸ ಸಿಂಹ, ಬಂಗಾರದ ಗುಡಿ ಸಿನಿಮಾಗಳ ನಿರ್ದೇಶಕರು ಇವರು. ಫಿಲ್ಮ್ ಚೇಂಬರ್ನಲ್ಲಿ ಸಭೆ ಇತ್ತು. ಸಭೆ ನಡೆಸುವಾಗಲೇ ಹೃದಯಾಘಾತಕ್ಕೀಡಾಗಿದ್ದಾರೆ. ಆಸ್ಪತ್ರೆಗೆ ಸಾಗಿಸುವ ವೇಳೆಯಲ್ಲೇ ಕೊನೆಯುಸಿರನ್ನು ಎಳೆದಿದ್ದಾರೆ. ಕನ್ನಡದಲ್ಲಿ 100ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ರು ಇವರು. ವಾಶ್ರೂಮ್ ಬಳಿ ಬಿದ್ದು ಇದ್ದಕ್ಕಿದ್ದಾಗೆ ಸಾವನ್ನಪ್ಪಿರುವಂಥ ಘಟನೆ ಇದು. ಜೋ ಸೈಮನ್ ಹೆಸರಾಂತ ನಿರ್ದೇಶಕರು, ಕನ್ನಡದ ಹಿರಿಯ ನಿರ್ದೇಶಕರು. ಅಲ್ಲಿ ಮೀಟಿಂಗ್ ನಡೀತಾ ಇತ್ತು. ಇಸಿ ಮೀಟಿಂಗ್ ವೇಳೆ ಆಗಿರುವಂಥ ದುರಂತ ಇದು. ಇವತ್ತು ಸಂಜೆ 4:30 ಸುಮಾರಿಗೆ ಈ ಒಂದು ಘಟನೆ ನಡೆದು ಹೋಗ್ಬಿಟ್ಟಿದೆ. ಹಾರ್ಟ್ ಅಟ್ಯಾಕ್ ಆಗಿ ಕೊನೆಯುಸಿರನ್ನು ಎಳೆದಿದ್ದಾರೆ. 50 ಜನರ ಕಾರ್ಯಕಾರಿ ಸಭೆ ಇತ್ತು. ಆ ಸಭೆ ನಡೆಯುವಂಥ ಸಂದರ್ಭದಲ್ಲಿ ಈ ಒಂದು ದುರಂತ ಸಂಭವಿಸಿದೆ. 3 ಗಂಟೆಗೆ ಈಗ ಈ ಒಂದು ಸಭೆ ಆರಂಭ ಆಗಿತ್ತು. ಆ ಮೂಮೆಂಟಲ್ಲಿ ವಾಶ್ರೂಮ್ ಬಳಿ ಹೋಗಿದ್ರು. ಇದ್ದಕ್ಕಿದ್ದಾಗೆ ಹೃದಯಾಘಾತ ಆಗಿದೆ. ಹೃದಯಾಘಾತದಿಂದ ಹಿರಿಯ ನಿರ್ದೇಶಕರು, ಕನ್ನಡದ ಹಿರಿಯ ನಿರ್ದೇಶಕರಾಗಿರುವಂಥ ಜೋ ಸೈಮನ್ ವಿಧಿವಶರಾಗಿದ್ದಾರೆ. ತೀವ್ರ ಹೃದಯಾಘಾತದಿಂದ ಜೋ ಸೈಮನ್ ಸಾವನ್ನಪ್ಪಿದ್ದಾರೆ. ಸಾಹಸ ಸಿಂಹ, ಬಂಗಾರದ ಗುಡಿ ಸಿನಿಮಾಗಳ ನಿರ್ದೇಶಕರು ಇವರು. ಫಿಲ್ಮ್ ಚೇಂಬರಲ್ಲಿ ಇವತ್ತು ಒಂದು ಸಭೆ ಇತ್ತು. ಆ ಸಭೆ ನಡೀತಾ ಇತ್ತು. ಆ ಸಭೆ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಒಂದು ಕಡೆ ಸಭೆ ಆಗ್ತಾ ಇರುತ್ತೆ. ವಾಶ್ರೂಮ್ಗೆ ಹೋಗಿ ಬರುವಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದಾಗೆ ಹೃದಯಾಘಾತ ಆಗಿದೆ. ಇದು ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಹೊಡೆತ, ದೊಡ್ಡ ಶಾಕ್ ಇದು. ಕನ್ನಡ ಚಿತ್ರರಂಗದ ಹಿರಿಯ ನಿರ್ದೇಶಕರಾಗಿರುವಂಥ ಜೋ ಸೈಮನ್ ಇನ್ನಿಲ್ಲ ಅನ್ನುವಂಥ ಆಘಾತಕಾರಿ ಸುದ್ದಿ. ಹೃದಯಾಘಾತದಿಂದ ಸೈಮನ್ ಸಾವನ್ನಪ್ಪಿದ್ದಾರೆ. 100ಕ್ಕಿಂತ ಹೆಚ್ಚಿನ ಚಿತ್ರಗಳಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಕನ್ನಡ ಚಿತ್ರರಂಗದ ಹಿರಿಯ ನಿರ್ದೇಶಕರು ಜೋ ಸೈಮನ್ ವಿಧಿವಶರಾಗಿದ್ದಾರೆ. ಹೃದಯಾಘಾತದಿಂದ ಜೋ ಸೈಮನ್ ಕೊನೆ ಉಸಿರನ್ನು ಎಳೆದಿದ್ದಾರೆ. ಅವರಿಗೆ 80 ವರ್ಷ ವಯಸ್ಸಾಗಿತ್ತು. ವಾಣಿಜ್ಯ ಮಂಡಳಿ ಮೀಟಿಂಗ್ ಇತ್ತು, ಕಾರ್ಯಕಾರಿ ಸಮಿತಿ ಮೀಟಿಂಗು. ಸರ್ಕಾರಕ್ಕೆ ಬಜೆಟ್ಗೆ ಏನಾಗ್ತದೆ ಎಲ್ಲ ವಿಷಯ ಚರ್ಚೆ ಮಾಡಿಕೊಂಡು ಫಂಕ್ಷನ್ ಮಾಡೋದೆಲ್ಲ ಮಾತಾಡೋದು. ತುಂಬ ಜನ ಪಾಪ ಜೋ ಸೈಮನ್ ಮಾತಾಡೋದು. ಇಡೀ ಕಮಿಟಿ ಒಂದು 45-50 ಮೆಂಬರ್ಸ್ ಇತ್ತು. ಎಲ್ಲ ಆಯಿತು. ಇಡ್ಲಿ ತಿಂದು 4:15 ಇಡ್ಲಿ ತಿಂದ ವಾಶ್ರೂಮ್ಗೆ ಹೋದರು. ವಾಶ್ರೂಮಿಂದ ಬರೋಕೆ ಬಿದ್ದೋಗ್ಬಿಟ್ಟಿದೆ. ಅಲ್ಲಿ ಯಾರೋ ಚಕ್ಕತ್ತ ನಮ್ಮ ಯಾರೋ ಒಬ್ಬ ಮೆಂಬರ್ ಜೋ ಸೈಮನ್ ಇಮಿಡಿಯೇಟ್ ಹೋದಾಗ ಅವರು ಅವಾಗ ಆಲ್ರೆಡಿ ಮಾತಾಡ್ತಾರೆ, ನನ್ನ ಮೊಬೈಲ್ ಇದೆ ಅಂತ. ಅದನ್ನು ಚಕ್ಕನ್ನು ಎತ್ಕೊಂಡು ಹಾಸ್ಪಿಟಲ್ ಬರೋಕ್ಕೆ ಇಲ್ಲಿ ಬಂದಾಗ ಪಲ್ಸೆಲ್ಲ ನಿಂತೋಗ್ಬಿಟ್ಟು ಅದರಿಂದ ಕಾರ್ಡಿಯೋ ಅಟ್ಯಾಕ್ ಆಗ್ತಾ ಇದೆ. ಗೊತ್ತಾಯ್ತು. ತುಂಬ ನೋವಾಗ್ತದೆ. ಒಳ್ಳೆಯದು, ತುಂಬ ಚೆನ್ನಾಗಿ ಮಾತಾಡಿದ್ರು. ಸಲಹೆಗಳು ತುಂಬ ಚೆನ್ನಾಗಿ ಕೊಟ್ಟರು. ಇವಾಗಿಲ್ಲ ಅಂದರೆ ನಾವು ಊಹೆ ಮಾಡೋಕ್ಕಾಗಲ್ಲ. ಎಷ್ಟು ಚೆನ್ನಾಗಿದ್ದ ವ್ಯಕ್ತಿ ಇಮಿಡಿಯೇಟ್ಲಿ ಈ ಥರ ಆದರೆ ನಾವು ಯಾರು ಮನುಷ್ಯ ಯಾರು ಹೆಂಗಿರ್ತಾರೆ ಅಂತ ಗೊತ್ತಾಗ ಭಗವಂತನೇ. ಓಕೆ, ಅವ್ರು ಏನಾಗಿದೆ ಸರ್? ಇಸಿ ಮೀಟಿಂಗ್ ಅಂದರೆ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್. ಹಾಂ, ಎಲೆಕ್ಷನ್ ಆಗಿ. ಓಕೆ, ಅವ್ರ ಸಿನಿಮಾಗಳು ವಿಷ್ಣುವರ್ಧನ್ ಸರ್ಗೆ ಸಾಹಸ ಸಿಂಹ ಅಂತ ಒಂದು ತುಂಬ ಸಿನಿಮಾ. ಜೋ ಸೈಮನ್ ಅಂದರೆ ಒಂದು ಕಾಲದಲ್ಲಿ ಮಾಸ್ ಡೈರೆಕ್ಟ್ರು, ವೆರಿ ಗುಡ್ ಮಾಸ್ ಡೈರೆಕ್ಟ್ರು. ತುಂಬ ಅದ್ಭುತವಾದ ಸಿನಿಮಾಗಳು ಮಾಡಿದರೆ ಒಂದು ಕಾಲದಲ್ಲಿ ಜೋ ಸೈಮನ್ ಸಿನಿಮಾ ಅಂದರೆ ಅಭಿಮಾನಿ ಬುಕ್ ಮುಗಿರೋದು. ಮುಂದೆ ಸಿನಿಮಾ ಇವತ್ತಿಲ್ಲ ನಮ್ಮ ಜೊತೆ. ಫಿಲ್ಮ್ ಚೇಂಬರಲ್ಲಿ ಈ ಥರದೊಂದು ಆಗಿರೋದು ಘಟನೆ. ಅವರು ಚಿತ್ರರಂಗ ಸೇವೆ ಸಲ್ಲಿಸೋದು ಮೀಟಿಂಗಲ್ಲಿ ಮಾತಾಡ್ತಾ ಚೆನ್ನಾಗಿ ಸಲಹೆ ಕೊಟ್ಟರು. ತುಂಬ ಚೆನ್ನಾಗಿ ವೆರಿ ಗುಡ್ ಸಲಹೆಗಳೆಲ್ಲ ಕೊಟ್ಟರು. ಆದಮೇಲೆ ವಾಶ್ರೂಮ್ಗೆ ಹೋದಾಗ ಅವರು ಮನೆಯವರ ಸಂಪರ್ಕ ಮಾಡಿದ್ರೆ ಸರ್? ನೋಡಿ, ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಆಘಾತ ಇದು. ಫಿಲ್ಮ್ ಚೇಂಬರಲ್ಲಿ ಸಭೆ ನಡೀತಾ ಇರುತ್ತೆ. ಸಭೆ ನಡೆಯುವಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದಾಗೆ ಈ ಘಟನೆ ನಡೆದು ಹೋಗಿದೆ. ಇವತ್ತು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಸಭೆಯನ್ನು ಮಾಡಲಾಗ್ತಾ ಇತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ ಪೂಜಾರಿ. ಫೋನ್ ಸಂಪರ್ಕದಲ್ಲಿದ್ದಾರೆ. ಯಶೋಧ, ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಆಘಾತ ಇದು. ಹಿರಿಯ ನಿರ್ದೇಶಕರು ಸೈಮನ್ ವಿಧಿವಶರಾಗಿದ್ದಾರೆ. ಸೊ ಬೇರೆ ಆರೋಗ್ಯ ಏನಾದರೂ ಸಮಸ್ಯೆ ಇತ್ತಾ, ಹೇಗೆ ಅಂತ? ಎಸ್ ಹೇಮಕುಮಾರ್, ಈಗ ಗಮನಿಸಬಹುದು, ಯಾರು ಕೂಡ ಊಹೆ ಮಾಡ್ಲೇ ಇಲ್ಲ ಇವತ್ತು ಈ ರೀತಿ ಆಗುತ್ತೆ ಅಂತ ಹೇಳಿ. ಇವತ್ತು ಅವ್ರ ಫಿಲಂ ಚೇಂಬರ್ ನಲ್ಲಿ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ನಲ್ಲಿ ಕೂತ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಎಂದಿನಂತೆ 4 ಗಂಟೆಗೆ ಅವರು ಕಾಫಿ ತಿಂಡಿ ಎಲ್ಲ ಅಲ್ಲಿ ಏನು ಅರೇಂಜ್ಮೆಂಟ್ ಇರುತ್ತೆ, ಆ ಕಾಫಿ ತಿಂಡಿ ಎಲ್ಲ ತಿಂತಾರೆ. ತಿಂದು ಇನ್ನೇನ್ ಕೈ ತೊಳ್ಕೊಂಬರೋಣ ಅಂತ ವಾಶ್ರೂಮ್ ಹತ್ರ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಅವ್ರಿಗೆ ಇಮಿಡಿಯೇಟ್ ಆಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅವರನ್ನ ಇಮಿಡಿಯೇಟ್ ಅಲ್ಲಿದ್ದಂತಹ ಎಲ್ಲಾ ಪದಾಧಿಕಾರಿಗಳು ಹತ್ರದಲ್ಲಿ ಇದ್ದಂತಹ ಮಲ್ಲಿಗೆ ಆಸ್ಪತ್ರೆಗೆ ಸೇರಿಸಿದ್ರು ಕೂಡ ಫಲಕಾರಿ ಆಗ್ಲಿಲ್ಲ. ಇವತ್ತು ಹೃದಯಾಘಾತದಿಂದ ಜೋ ಸೈಮನ್ ಅವರನ್ನ ನಾವು ಕಳ್ಕೊಂಡಿದೀವಿ. ಹಲವಾರು ಸೂಪರ್ ಹಿಟ್ ಸಿನಿಮಾಗಳನ್ನ ನೀಡಿರುವಂತಹ
ಹಿರಿಯ ನಿರ್ದೇಶಕ ಇವರು, ಯಶಸ್ವಿ ನಿರ್ದೇಶಕ ಆಗಿದ್ರು ಯಾವುದೇ ಸದ್ದಿಲ್ಲದೆ ಸುದ್ದಿಗೆ ಹಪಹಪಿಸದೆ ಸರಳವಾಗಿ ಬದುಕ್ತಾ ಇದ್ರು ಅನ್ನೋದನ್ನ ನಾವು ಇಲ್ಲಿ ನೆನಪು ಮಾಡ್ಕೊಳ್ಬೇಕಾಗುತ್ತೆ. ಇವತ್ತು ಕೂಡ ನೋಡಿ, ಈ ಅವರು ಕೊನೆ ಉಸಿರು ಎಳೆಯುವಂತ ಸಂದರ್ಭದಲ್ಲೂ ಕೂಡ ಕೆಲಸ ಮಾಡುತ್ತಲೇ ಕೊನೆ ಉಸಿರು ಎಳೆದಿದ್ದಾರೆ ಅಂತ ಹೇಳಿದ್ರೆ ಒಂಥರ ಗ್ರೇಟ್ ಅಂತಾನೆ ಅನ್ಸುತ್ತೆ. ಫಿಲಂ ಚೇಂಬರ್ ನಲ್ಲಿ ಆಯೋಜಿಸಿದಂತ ಕಾರ್ಯಕಾರಿ ಸಭೆಯಲ್ಲಿ ಅವರು ಭಾಗವಹಿಸಿದ್ರು. ಹಲವಾರು ಸೂಪರ್ ಹಿಟ್ ಸಿನಿಮಾಗಳನ್ನ ನೀಡಿದ್ದಾರೆ. ಜೊತೆಗೆ ಇಂಡಸ್ಟ್ರಿಗೆ ಒಳ್ಳೊಳ್ಳೆಯ ಕಲಾವಿದರನ್ನ ಕೊಟ್ಟಂತಹ ಒಂದು ಹೆಗ್ಗಳಿಕೆ ಅವ್ರಿಗಿದೆ. ಪ್ರತಿನಿತ್ಯವೂ ಕೂಡ ಅವರ ಉಸಿರೇ ಸಿನಿಮಾ ಅಂತಾನೆ ಹೇಳ್ಬೋದು. ಏನೇ ಮಾಡಿದ್ರು ಕೂಡ ಸಿನಿಮಾ 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 ಅನ್ನೋದನ್ನ ಅವರು ಎಲ್ಲೂ ಕೂಡ ಬಿಟ್ಕೊಡ್ತಾ ಇರಲಿಲ್ಲ. ತಮ್ಮ ಹಿರಿತನವನ್ನ ತಾವು ಕನ್ನಡ ಚಿತ್ರರಂಗಕ್ಕೆ ನೀಡಿರುವಂತ ಕೊಡುಗೆಯನ್ನ ಸರ್ಕಾರ ಗುರ್ತಿಸಲಿಲ್ಲ ಎಂಬ ಬೇಸರ ಜೋ ಸೈಮನ್ ಅವರಿಗೆ ಇತ್ತು ಅನ್ನೋದು ಕೆಲವರ ಮಾತು. ಜೊತೆಗೆ ಈ ಒಂದು ಸಂದರ್ಶನದ ವೇಳೆ ಕೂಡ ಅದನ್ನ ಅವರು ಹೇಳ್ಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಒಳ್ಳೊಳ್ಳೆಯ ಸಿನಿಮಾಗಳನ್ನ ಕೊಟ್ಟಿದ್ದಾರೆ. ಈಗ ಗಮನಿಸಬಹುದು, ರಜನಿಕಾಂತ್ ಅವರ ಕನ್ನಡ ಏನ್ ಸಿನಿಮಾ ಮಾಡಿದ್ರಲ್ಲ ಆ ಸಿನಿಮಾದ ನಿರ್ದೇಶಕರು ಕೂಡ ಇವರು ಅನ್ನೋದನ್ನ ನಾವು ಖುಷಿಯಿಂದ ಹೇಳ್ಬೇಕಾಗುತ್ತೆ. ಈಗ ಅವರ ಪಾರ್ಥಿವ ಶರೀರವನ್ನ ಅವರ ಮನೆಗೆ ಕಳುಹಿಸಲಾಗಿದೆ. ಜೊತೆಗೆ ಗಮನಿಸಬಹುದು, ಅವ್ರಿಗೆ 3 ಗಂಡು ಮಕ್ಕಳಿದ್ರು, ಒಬ್ಬ ಮಗ ತೀರ್ಕೊಂಡಿದ್ರು. ಜೊತೆಗೆ ಇನ್ನಿಬ್ರು ಕೂಡ ಅದು ಅಂತ ವರ್ಕ್ ಮಾಡ್ಕೊಳ್ತಾ ಇದ್ರು. 100ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅವ್ರು ಕೆಲಸ ಮಾಡಿದ್ದಾರೆ. ಅವ್ರ ವಯಸ್ಸು 80 ವರ್ಷ ಆಗಿತ್ತು. ಬರೀ ಅವ್ರು ನಿರ್ದೇಶನ ಮಾಡ್ಲಿಲ್ಲ, ನಟನಾಗಿ ಇದ್ರು, ನಿರ್ದೇಶಕನಾಗಿದ್ರು, ಗೀತ ರಚನಾಕಾರರಾಗಿ ಅವರು ಕೂಡ ಕನ್ನಡ ಚಿತ್ರರಂಗಕ್ಕೆ ಕೆಲಸವನ್ನ ಮಾಡಿದ್ದಾರೆ. 1977ರಲ್ಲಿ ಸಿನಿಮಾ ನಿರ್ದೇಶನವನ್ನ ಜೋ ಸೈಮನ್ ಅವರು ಆರಂಭಿಸ್ತಾರೆ. ಮೊದಲ ಸಿನಿಮಾ ಒಂದು ಪ್ರೇಮದ ಕತೆ. ಕನ್ನಡಕ್ಕೆ ಹಲವಾರು ಆಕ್ಷನ್ ಮತ್ತು ಪ್ರೇಮ ಕಥಾ ಸಿನಿಮಾಗಳನ್ನ ಜೋ ಸೈಮನ್ ಅವರು ನೀಡಿದ್ದಾರೆ. ವಿಷ್ಣುವರ್ಧನ್ ಹಾಗೂ ಅಂಬರೀಷ್ ಅವರೊಟ್ಟಿಗೆ ಆಪ್ತ ಗೆಳತನ ಹೊಂದಿದ್ರು. ವಿಷ್ಣುವರ್ಧನ್ ಅವ್ರ ಬಗ್ಗೆ ಅಥವಾ ಅಂಬರೀಷ್ ಅವ್ರ ಬಗ್ಗೆ ಏನಾದ್ರು ಇಂಟ್ರೆಸ್ಟಿಂಗ್ ವಿಚಾರವನ್ನ ಕೇಳ್ಬೇಕು ಅಂತ ಹೇಳಿದ್ರೆ ಅವರ ಮಾತುಗಳಿಂದ ಕೇಳ್ಬೋದಿತ್ತು. ನಾವು ಏನಾದ್ರು ವಿಚಾರಿಸೋ ಸಂದರ್ಭದಲ್ಲಿ ತುಂಬಾ ಪ್ರೀತಿಯಿಂದ ಉತ್ತರವನ್ನ ಕೊಡ್ತಾ ಇದ್ರು. ಅವ್ರ ಜೊತೆಗೆ ಆಪ್ತತೆಯಿಂದ ಕೂಡ ಇದ್ರು ಕೂಡ ಅಷ್ಟು ಲೆಜೆಂಡ್ ಗಳ ಜೊತೆ ಅವ್ರು ಕೆಲಸ ಮಾಡಿದ್ರು ಕೂಡ ಎಲ್ಲೂ ಹಮ್ಮಿರ್ಲಿಲ್ಲ, ಎಲ್ಲೂ ದುಡ್ಮೆ ಇರ್ಲಿಲ್ಲ. ತುಂಬಾ ಸರಳವಾಗಿ ಇರ್ತದಂತಹ ವ್ಯಕ್ತಿ. ಗಮನಿಸಬಹುದು, ಸಿಂಹ ಜೋಡಿ, ಸಾಹಸ ಸಿಂಹ, ಹಾಂಗ್ಕಾಂಗ್ ನಲ್ಲಿ ಏಜೆಂಟ್ ಅಮರ್, ಸ್ನೇಹದ ಕಡಲಲ್ಲಿ, ರವಿವರ್ಮ, ಟೈಮ್ ಬಾಂಬ್, ಇನ್ನು ಹಲವಾರು ಸಿನಿಮಾಗಳಲ್ಲಿ ನಿರ್ದೇಶನವನ್ನ ಮಾಡಿದ್ದಾರೆ. ಇಲ್ಲಿ ಗಮನಿಸಬಹುದು, ಸಾಹಸ ಸಿಂಹ ಈ ಹೆಸರು ಬರೋದಕ್ಕೆ ಹೇಗೆ ಸಾಧ್ಯ ಆಯಿತು ಅನ್ನೋದಕ್ಕೆ ಇಲ್ಲಿ ಬೆಸ್ಟ್ ಎಕ್ಸಾಂಪಲ್ ಕೂಡ ನಮ್ ಜೊತೆ ಇದೆ. ಮೂಲತಃ ಇವರು ಆದವರು. ಹಲವಾರು ಸಿನಿಮಾ ನಿರ್ದೇಶನ, ನಟನೆ ಮಾಡುವ ಜೊತೆಗೆ ಸಿನಿಮಾ ಸಂಬಂಧಿ ಸಂಘ ಸಂಸ್ಥೆಗಳಲ್ಲೂ ಕೂಡ ವಯಸ್ಸು 80 ಆದ್ರೂ ಕೂಡ ಅವರು ಸಕ್ರಿಯರಾಗಿದ್ರು. ಕನ್ನಡ ಚಲನಚಿತ್ರ ಸಂಘದಲ್ಲಿ ಕೆಲವು ಪ್ರಮುಖ ಹುದ್ದೆಗಳನ್ನ ಕೂಡ ಅವರು ನಿಭಾಯಿಸಿದ್ರು ಅನ್ನೋದನ್ನ ನಾವು ಇಲ್ಲಿ ನೆನ್ಪು ಮಾಡ್ಕೊಳ್ಬೇಕಾಗುತ್ತೆ. ಇದೇನೋ ಕಂಡು ಇಮಿಡಿಯೇಟ್ ಅವ್ರು ಕುಸಿದು ಬೀಳ್ತಾರೆ. ಅವ್ರನ್ನ ಹತ್ತಿರದ ಮಲ್ಲಿಗೆ ಆಸ್ಪತ್ರೆಗೆ ಸೇರಿಸಿದ್ರು ಕೂಡ ಫಲಕಾರಿ ಆಗ್ಲಿಲ್ಲ. 1946ರಲ್ಲಿ ಇವರು ಜನಿಸ್ತಾರೆ. 1967ರಲ್ಲಿ ಚಿತ್ರರಂಗಕ್ಕೆ ಬರ್ತಾರೆ. 1976ರಲ್ಲಿ ಅವ್ರಿಗೆ ಮದ್ವೆ ಆಗುತ್ತೆ, ಗಂಡು ಮಕ್ಕಳಿರ್ತಾರೆ. ನೆಮ್ಮದಿಯಿಂದ ಜೀವನನ ಕಳೀತಾ ಇದ್ದಂತಹ ಜೋ ಸೈಮನ್ ಅವರು ಹೃದಯಾಘಾತದಿಂದ ನಮ್ಮನ್ನೆಲ್ಲರನ್ನು ಕೂಡ ಅಗಲಿದ್ದಾರೆ ಅನ್ನೋದನ್ನು ತುಂಬಾ ನೋವಿನಿಂದನೇ ಹೇಳ್ಬೇಕು. ಇನ್ನು ನಾಳೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನ ನಡೆಯುತ್ತೆ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಯವರೆಗೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಬಳಿಕ ನಾಳೆಯೇ ಅವರ ಅಂತ್ಯ ಸಂಸ್ಕಾರ ನಡೆಯುತ್ತೆ ಅನ್ನೋದು ಈಗ ಸಿಕ್ಕಿರುವಂತಹ ಮಾಹಿತಿ. ಹೇಮಕುಮಾರ್, ಯಶೋಧ, ಈ ಸುದ್ದಿ ಅಥವಾ ಈ ಘಟನೆ ಆದಮೇಲೆ ಕಲಾವಿದರು ಯಾರಾದರೂ ರಿಯಾಕ್ಟ್ ಮಾಡಿದಾರ? ಅಂದ್ರೆ ಅವರ ಜೊತೆ ಇರುವಂತಹ ಒಡನಾಟ ಆಗಿರ್ಬೋದು, ಅವ್ರು ಯಾವ ರೀತಿಯಾಗಿದ್ರು, ಹಿರಿಯ ಕಲಾವಿದರು? ಅದೇ ಕೆ ಮಂಜು ಅವರು, ಅವ್ರ ಜೊತೆಗೆ ಇದ್ದವರು ಕೆ ಮಂಜು ಅವರೇ ಅವರಾಗಿರ್ಬೋದು, ನಮ್ಮ ಫಿಲ್ಮ್ ಚೇಂಬರ್ ನ ಮಾಜಿ ಅಧ್ಯಕ್ಷ ನರಸಿಂಹಲ್ ಅವರಾಗಿರಬಹುದು, ಅಥವಾ ಮಾಜಿ ಅಧ್ಯಕ್ಷರಂತಹ ಸುರೇಶ್ ಅವರಾಗಿರ್ಬೋದು, ಇವರೆಲ್ಲರೂ ಕೂಡ ಸ್ಥಳದಲ್ಲಿದ್ರು. ಅವರುಗಳೇ ಅವರನ್ನ ಆಸ್ಪತ್ರೆಗೆ ಕೊಂಡೋಗಿದ್ದು. ಆದ್ರೆ ಈಗಷ್ಟೇ ಕೆ ಮಂಜು ಅವರು ಕೂಡ ಮಾತನಾಡ್ತಾ ಇದ್ರು, ಬಹಳ ನೋವಿನ ವಿಚಾರ. ನಮ್ಮ ಮುಂದೆನೆ ಸಿನಿಮಾದಕ್ಕೆ ಸಂಬಂಧಪಟ್ಟಂತ, ಸಬ್ಸಿಡಿಗೆ ಸಂಬಂಧಪಟ್ಟಂತ, ಮುಂದೆ ಸಿನಿಮಾ ಕನ್ನಡ ಫಿಲಂ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಏನೇನ್ ಕೆಲಸ ಮಾಡ್ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳನ್ನ ಮಾಡಿದ್ದಾರೆ. 4 ಗಂಟೆ ಹೊತ್ತಿಗೆ 4 ಗಂಟೆ ತನಕ ಚರ್ಚೆ ಮಾಡಿದ್ದಾರೆ, ಸಲಹೆಗಳನ್ನ ಕೊಟ್ಟಿದ್ದಾರೆ, ಸೂಚನೆಗಳನ್ನ ಕೊಟ್ಟಿದ್ದಾರೆ. ಇಮಿಡಿಯೇಟ್ ಈ ರೀತಿ ಆಯ್ತಲ್ಲ ಅಂತ ಹೇಳಿ ಅವರೆಲ್ಲರೂ ಕೂಡ ಪ್ರತಿನಿತ್ಯ ಅವ್ರ ಜೊತೆ ಕಾಲವನ್ನ ಕಳೀತಾ ಇದ್ದಂತವ್ರು. ಇವತ್ತು ಅವ್ರ ಕಣ್ಣೆದುರೇ ಅವರು ಉಸಿರನ್ನ ನಿಲ್ಲಿಸಿದ್ದಾರೆ ಅನ್ನೋದನ್ನ ತುಂಬಾ ದುಃಖದಿಂದ ಕೆ ಮಂಜು ಆಗಿರ್ಬೋದು, ಖ್ಯಾತ ನಿರ್ಮಾಪಕ ಸುರೇಶ್ ಅವರಾಗಿರ್ಬೋದು, ನರಸಿಂಹಲ್ ಅವರಾಗಿರ್ಬೋದು, ನಮ್ಮ ಜೊತೆ ಮಾತಾಡುವ ಸಂದರ್ಭದಲ್ಲಿ ತುಂಬಾ ನೋವಿನಿಂದಲೇ ವಿಚಾರವನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಎಸ್, ಓಕೆ, ಥ್ಯಾಂಕ್ ಯು ಯಶೋಧ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇಲ್ಲಿ ಬಂದ